ಎಸ್ ಅಂದ್ರೆ ಒಟ್ಟಾಗಿ ಸಹಜವಾಗಿ ನಿರಾಶೆ ಆಗಿದೆ ಅಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥ ನೀವೇನು ಹೇಳ್ತೀರಾ ಅಂತ ಸರ್ ನಮ್ಮ ಬಾಸಿಗೆ ಪರ್ದೆ ಗಿರ್ದೆ ಹಾಕೊಂಡೆಲ್ಲ ಕರ್ಕೊಂಡ್ಬಂದಾಗಿದ್ರೆ ತುಂಬ ನೋವಾಗಿದೆ ಸರ್. ನಮಗೆ ಕೂಡ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ. ತುಂಬ ನೋವಾಗಿದೆ. ಬಾಸ್ ಎಲ್ಲಿದ್ರು ರಾಜನೇ. ಎಲ್ಲ ಬಳ್ಳಾರಿಯನ್ನ ಕರ್ಕೊಂಡು ಹೋಗ್ರಿ, ಬೆಂಗಳೂರನ್ನ ಕರ್ಕೊಂಡು ಹೋಗ್ರಿ, ಬಾಸ್ ಎಲ್ಲನೇ ಇರಲಿ ರಾಜನೇ. ಯಾವತ್ತೂ ಅವರು ಕ್ರೇಜ್ ಕಮ್ಮಿ ಆಗಲ್ಲ. ಮುಂದೇನು ಕ್ರೇಜ್ ಇರುತ್ತೆ, ಇವತ್ತು ಕ್ರೇಜ್ ಇದೆ. ಜೈ ಡಿ ಬಾಸ್. ಎಸ್ ನೀವು ಹೇಳ್ತಾ ಇದ್ರಿ ಅಂದ್ರೆ ಸಹಜವಾಗಿ ಅವ್ರು ನೋಡೋಕೆ ಬಂದಿದ್ವಿ, ಬಟ್ ಪರದೆ ಹಾಕೊಂಡು ಕರ್ಕೊಂಬಂದ್ರು, ಅದು ನಿರಾಸೆ ಆಯ್ತು ಅನ್ನೋಂಥದ್ದು. ಎಲ್ಲಿಂದ ಬಂದಿದ್ದಾರೆ, ಎಷ್ಟು ವರ್ಷದಿಂದ ದರ್ಶನ್ ಅವರ ಅಭಿಮಾನಿ, ಈ ರೀತಿಯ ಒಂದು ಘಟನೆಯಲ್ಲಿ ಅವ್ರ ಹೆಸರು ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು, ಈಗ ಅವ್ರನ್ನ ಹೆಂಗೆ ಅಭಿಮಾನಿಸ್ತೀರಿ ಅಂತ? ಸರ್ ಇವಾಗ ನಮಗೆ ಬಾಸ್ ಈ ಥರ ಇರೋದು ನೋಡಿದ್ರೆ ತುಂಬ ನೋವಾಗಿದೆ ಸರ್. ತುಂಬ ನೋವಿದೆ. ಆದರೂ ಪರವಾಗಿಲ್ಲ ಸರ್, ಆದರೂ ಪರವಾಗಿಲ್ಲ. ಬಾಸ್ ತಪ್ಪಿದೆ ಇಲ್ಲ ಅಂತ ನಮಗೂ ಕೂಡ ಗೊತ್ತಿಲ್ಲ ಸರ್. ಬಾಸ್ ನನಗೆ ಅನ್ಸಿದ ಮಟ್ಟಿಗೆ ತಪ್ಪಿಲ್ಲ ಸರ್. ಬಾಸ್ದು ಏನಿದ್ರು ಬಾಸೇ ಸರ್. ಎಲ್ಲಿನಿದ್ರು ರಾಜನೇ ಸರ್. ಅವ್ರು ಏನು ಎಲ್ಲಿ ಕ್ರೇಜ್ ಕಮ್ಮಿ ಆಗಿಲ್ಲ ಸರ್. ಎಲ್ಲಿಂದ ಬಂದಿರೋದು ನೀವು? ನಾವು ಇದೇವು ಸರ್, ಬಳ್ಳಾರಿ ಸರ್. ಎಸ್ ಮತ್ತೊಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ. ಸಹಜವಾಗಿ ಒಬ್ಬೊಬ್ರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನೋಡೋಕೆ ಬೇಜಾರಾಗುತ್ತೆ ಅನ್ನೋಂಥದ್ದು ಅವ್ರ ಅಪ್ಪಟ ಅಭಿಮಾನಿಗಳ ಮಾತಾಗಿದ್ದರೆ, ಇನ್ನೊಂದಿಷ್ಟು ಜನ ಇದನ್ನು ಮಾಡಿದ್ದಾರೆ ಅನ್ನೋಂಥ ನಂಬೋಕ್ಕೂ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇರೋಂಥದ್ದು. ಸರ್ ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ಈ ಕೊಲೆ ಪ್ರಕರಣದಲ್ಲಿಂದ ದರ್ಶನ್ ಸರ್ ಆದಷ್ಟು ಬೇಗ ಮುಕ್ತರಾಗಿ ಬರಬೇಕಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸರ್ ಭಾಗಿಯಾಗಿಲ್ಲ ಅಂತೇಳಿ ನಮ್ಮೆಲ್ಲರ ಅಭಿಮಾನ ಒಂದು ಅಭಿಪ್ರಾಯ. ಯಾಕಂದರೆ ಅಷ್ಟು ದೊಡ್ಡ ನಟ, ಒಂದು ಮೇರು ನಟ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ದಾನ ಧರ್ಮ ಭಾಳಷ್ಟು ಜನಗಳು ಸಹಾಯ ಮಾಡಿದ್ದಾರೆ. ಇಂಥ ವಿಷಯದಲ್ಲಿ ಅವರು ಹೇಳಿದ್ರೇ ಕೆಲವರಿಗೆ ಮಾಡೋಂಥವ್ರು ಬೇರೆ ಇದ್ದಾರೆ. ಅಂಥದ್ರಲ್ಲಿ ಇವರೇ ಭಾಗಿಯಾಗಿ ಮಾಡೋಂಥದ್ದು ಸಾಧ್ಯನೇ ಇಲ್ಲ. ಇದು ದರ್ಶನ್ ಸರ್ ಮಾಡೇ ಇಲ್ಲ ಯಾವುದೇ ಕಾರಣಕ್ಕೂ. ಇದರಿಂದ ಮುಕ್ತರಾಗಿ ಬರಲಿ ಅಂತೇಳಿ ತಾಯಿ ಕನಕದುರ್ಗಮ್ಮ ತಾಯಿನ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಎಲ್ಲರ ಅಭಿಮಾನಿಗಳಿಗೆ. ನಿಮ್ಮದು ಯಾವ ಊರು? ಅವ್ರನ್ನ ಯಾವಾಗಿಂದ ಅಭಿಮಾನಿಸ್ತೀರಿ? ಏನು ಅವರ ಸಿನಿಮಾಗಳಾಗಿರ್ಬೋದು, ಪಾತ್ರಗಳದ್ದು ಏನು ಇಷ್ಟ ಆಗಿತ್ತು? ಸೊ ಈಗ ನಿನ್ನೆ ಮತ್ತೆ ಜೈಲಲ್ಲಿ ಕೂಡ ಫೋಟೋಗಳು ವಿಡಿಯೋಗಳು ರಿಲೀಸ್ ಆದಾಗ ನಿಮ್ಗೇನು ಅನ್ನಿಸ್ತು ಅಂತ? ಸರ್ ಈಗ ಸಾಮಾನ್ಯವಾಗಿ ಎಲ್ಲ ಜೈಲಲ್ಲೂ ಕೂಡ ಇಂಥ ಒಂದು ಘಟನೆಗಳು ಇದ್ದಾವೆ. ಆದರೆ ಇವರು ಸೆಲೆಬ್ರಿಟಿ ಆದ ಕಾರಣದಿಂದ ಕೆಲವೊಂದು ಇವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ನಾವು ಕಳಕಳಿ ವಿನಂತಿ ಮಾಡ್ತಾ ಇರೋದು ಏನಂದರೆ, ಮೀಡಿಯಾದವರು ಕೂಡ ಕೆಲವೊಂದು ಘಟನೆಗಳನ್ನ ಸ್ವಲ್ಪ ಆದಷ್ಟು ಅಂದರೆ ಫೋಟೋ ಮತ್ತು ವಿಡಿಯೋಗಳು ರಿಲೀಸ್ ಆದಂಥ ಸಂದರ್ಭ ಕೂಡ ನೋಡಿದ್ರಿ. ಫೈನಲಿ ನಿಮಗೆ ದರ್ಶನ್ ಅವ್ರು ಬಳ್ಳಾರಿಗೆ ಬಂದಿದ್ರ ಬಗ್ಗೆ ಏನು ಅನಿಸುತ್ತೆ? ಭಾಳ ಖುಷಿ ವಿಚಾರ ಸರ್. ಯಾಕೆಂದ್ರೆ ನಾವು ಕೂಡ ದರ್ಶನ್ ಅವರು ದೊಡ್ಡ ಅಭಿಮಾನಿ. ಆದರೆ ನಾವು ಸಿನಿಮಾಗಳಿಂದ ಕೆಲವೊಂದು ಭಾಳಷ್ಟು ಕಲ್ತಿದ್ದೀವಿ ನಾವು. ಒಳ್ಳೆ ಅವ್ರು ಮತ್ತೆ ದಾನ ಧರ್ಮ, ಕೆಲವೊಂದು ಸಹಾಯ ವಿಚಾರಗಳಲ್ಲಿ, ಕೆಲವೊಂದು ಆಶ್ರಮ, ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಇಂಥ ದೊಡ್ಡ ಸಹಾಯ ಮಾಡೋಂಥವ್ರು, ಜನಗಳಿಗೆ ಕಷ್ಟದಲ್ಲಿರೋಂಥವ್ರಿಗೆ ಇಂಥ ವಿಚಾರದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಅದು ಏನು ಒಂದು ಇದಿದೆ, ಕಳಂಕ ಇದೆ, ಅದರಿಂದ ಮುಕ್ತರಾಗಿ ಬರಬೇಕನ್ನೋದನ್ನು ನಾವು ಆಶಿಸ್ತಾ ಇದ್ದೀವಿ ಸರ್. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಸಹಜವಾಗಿ ಅವ್ರನ್ನ ನೋಡುವಂಥ ಪ್ರಯತ್ನದಲ್ಲಿದ್ದರು. ಸರ್ ಅಭಿಮಾನಿಗಳು ನೋಡೋಕೆ ಬಂದ್ರಿ, ಬಟ್ ಅನಿವಾರ್ಯ ಪೊಲೀಸರು ಒಂದಿಷ್ಟು ನಿಯಂತ್ರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಕೂಡ ಆಯಿತು. ಸೊ ಯಾವಾಗಿಂದ ಕಾಯ್ತಾ ಇದ್ರಿ? ಯಾವ ಊರು? ಅವ್ರನ್ನ ಯಾವಾಗಿಂದ ಆರಾಧಿಸ್ತೀರಿ ಅಂತ? ಸರ್ ನಮ್ಮದು ಬಂದು ಇಲ್ಲಿ ಬಳ್ಳಾರಿಯಿಂದ 30 ಕಿಲೋಮೀಟ್ರು ಹಳ್ಳಿ. ನಿನ್ನೆ ಸಾಯಂಕಾಲವರೆಗೂ ಇಲ್ಲೇ ವೇಟ್ ಮಾಡಿದ್ವಿ ಸರ್, ಬಾಸ್ ನೋಡ್ಬೇಕಂತ ಕುತೂಹಲದಿಂದ ಕಾಯ್ತಿದ್ವಿ ಇಲ್ಲೇ. ಆದರೂ ನಿನ್ನೆ ಬರಲಿಲ್ಲ ಬಾಸು. ಇವತ್ತು ಬರ್ತಾರೆ ಅಂತಂತೇಳಿ ಬೆಳಗ್ಗೆ 6 ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾಯಿದ್ವಿ. ಆದರೂ ಬಾಸ್ ಅವರಿಗೆ ಪದರೆ ಹಾಕ್ಕೊಂಡು ಒಳಗೆ ಕರ್ಕೊಂಡು ಹೋದರು. ನೋಡೋಕ್ಕಾಗಲಿಲ್ಲ. ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾವು ಅವರ ಅಪ್ಪಟ ಅಭಿಮಾನಿ. ಕರಿಯ ಫಿಲಿಮ್ ಬಂದಾಗಲಿಂದ ಅವರ ಅಪ್ಪಟ ಅಭಿಮಾನಿ. ಈಗಲೂ ಅವರು ಯಾವುದೇ ಒಂದು ಫಿಲಿಮ್ ಬಂದರೂ ಕೂಡ ನಾವು ಪಕ್ಕ ಅವ್ರ ಫಿಲಿಮನ್ನೇ, ಅವರು ಬಾಸ್ ಅಭಿಮಾನಿಗಳೇ. ಯಾಕಂತಂದರೆ ಅವರು ಮಾಡೋವಂಥ ಕೆಲಸ ಕಾರ್ಯಗಳು ತುಂಬ ಎಲ್ಲರಿಗೂ ಜನ ಮೆಚ್ಚಿದ ನಾಯಕ ಅವರು ಸಾಟಿ ಈಗ ಯಾರೂ ಇಲ್ಲ. ಅಂಥದ್ರಲ್ಲಿ ಈಗ ಬಾಸನ್ನು ನಾವು ಮಿಸ್ ಮಾಡ್ಕೊತಿದ್ದೀವಿ. ಮತ್ತು ನೆಕ್ಸ್ಟ್ ಅವರು ಎಲ್ಲೇ ಬಂದು ಹೊರಗಡೆ ಬಂದರೂ ಕೂಡ ಅವ್ರನ್ನ ಮತ್ತೆ ರಾಜ ಗಂಭೀರದಲ್ಲಿ ಅದೇ ಥರನೇ ಮೆರೆಸ್ತೀವಿ ಹೊರತು ಅವ್ರಿಗೆ ಕ್ರೇಜ್ ಅಂತೂ ಕಡಿಮೆ ಆಗೋದಿಲ್ಲ. ಬಾಸ್ ಯಾವತ್ತಿದ್ರು ಡಿ ಬಾಸ್ನೇ. ಎಸ್ ಹೇಳ್ತಾ ಇರುವಂಥದ್ದು ಅಪ್ಪಟ ಅಭಿಮಾನಿಗಳು. ಸೊ ನೋಡ್ತಾ ಇರ್ಬೋದು, ಸಹಜವಾಗಿ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ. ಸರ್ ನೀವೇನು ಹೇಳ್ತೀರಿ? ಸರ್ ರಾಜ ಎಲ್ಲಿದ್ರು ರಾಜನೇ. ಅವ್ರ ಕ್ರೇಜ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ. ಡಿ ಬಾಸ್ ಅಂದರೆ ಡಿ ಬಾಸ್. ಇದು ಅಪ್ಪಟ ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಸಹಜವಾಗಿ ಅಂದರೆ ರಾಜ ಎಲ್ಲಿದ್ರು ರಾಜನೇ. ಅವ್ರು ಯಾವತ್ತು ಬಂದರೂ ಕೂಡ ನಾವು ಅವ್ರನ್ನ ಅಭಿಮಾನಿಸ್ತೀವಿ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಜನರಿದ್ದರು. ಅವರನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟಿದ್ರು. ಈಗ ಒಂದಿಷ್ಟು ಕ್ಲಿಯರ್ ಆಗ್ತಾ ಇದೆ ವಾತಾವರಣ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತಂದರೆ ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಏನಂತಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಅವ್ರನ್ನ ಕರೆತಂದಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ಅದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಂದಿದ್ರು ಅಂತಲೇ ಹೇಳ್ಬೋದು.